ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ವಿಷಯದಲ್ಲಿ ನಾನು ನಿನ್ನನ್ನು ಎಷ್ಟು ಹೊಗಳಿದ್ರೂ ಸಾಲದಮ್ಮ. ಎಲ್ರಿಂದಾನು ಈ ಕೆಲಸ ಆಗಲ್ಲ. ನಿನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಇದಕ್ಕೆ ಕೈ ಹಾಕಿದ್ಯಾ. ನೀನು ನಿಜವಾಗ್ಲೂ ಗ್ರೇಟ್. ಇಲ್ಲ ಅತ್ತೆ, ಇದರಲ್ಲಿ ನನ್ನ ಗ್ರೇಟ್ನೆಸ್ ಏನೂ ಇಲ್ಲ. ಗಂಡನ ಸುಖ ಶಾಂತಿ ನೆಮ್ಮದಿ ಬಯಸೋಳೆ ನಿಜವಾದ ಹೆಂಡತಿ. ಅದು ಅವಳ ಕರ್ತವ್ಯ. ಅದೇ ನಾನು ಮಾಡ್ತಿದ್ದೀನಿ ಅಷ್ಟೆ. ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲಮ್ಮ. ನಾವು ಅಂದ್ಕೊಂಡಿದ್ದ ಥರ ಏನೂ ನಡೆಯಲ್ಲ. ನಾವೇ ಒಂದು ಲೆಕ್ಕಾಚಾರ ಹಾಕಿರ್ತೀವಿ, ಆದರೆ ಆ ದೇವರೇ ಇನ್ನೊಂದು ಲೆಕ್ಕಾಚಾರ ಹಾಕಿರ್ತಾನೆ. ಅವನು ಹೇಗೆ ನಡೆಸ್ಕೊಂಡು ಹೋಗ್ತಾನೋ ನಾವು ಹಾಗೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಸ್ವಲ್ಪ ಹುಷಾರಮ್ಮ. ಯಾವುದೇ ಕಾರಣಕ್ಕೂ ಗೌತಮ್ಗೆ ಮೊದಲೇ ಡೌಟ್ ಬರಬಾರ್ದು. ಹಾಗೇನಾದರೂ ಆದರೆ ನಮ್ಮ ಪ್ರಯತ್ನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗದೇ ಇರುವಾಗ ನಾನು ನೋಡ್ಕೋತೀನಂತೆ. ಸರಿಮ್ಮ, ಟೈಮ್ ಆಯಿತು, ನೀನು ಹೋಗಿ ಮಲ್ಕೋ. ಭೂಮಿಕಾ, ಹಾಂ, ಮತ್ತೇನೋ ಮಹಿಮಾ ಬಂದಿದ್ಲಂತೆ, ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ಲಂತೆ. ನೀವೇನೋ ಬೇಡ ಅಂದ್ರಂತಲ್ಲ, ಏಕೆ? ನಿಮಗೆ ಯಾರು ಹೇಳಿದ್ದು? ಇಲ್ಲಿ ಬರೀ ನನ್ನ ಮನಸ್ಸು ಅಷ್ಟೇ ಅಲ್ಲ, ಕಣ್ಣು ಕಿವಿ ಎಲ್ಲ ಇರುತ್ತೆ, ನನಗೆ ಗೊತ್ತಾಗುತ್ತೆ. ಹೇಳಿ, ಏನಾಯ್ತು? ಅಲ್ಲ, ಅವರೇನೋ ಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ. ಅತ್ತೆ ಈಗಿರೋ ಪರಿಸ್ಥಿತಿಯಲ್ಲಿ ಪೂಜೆ ಗೀಜೆ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತಲ್ವಾ, ಅದು ಸರಿ ಹೋಗಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ಬೇಡ ಅಂತ ಹೇಳಿದೆ. ನಮ್ಮ ಸಮಾಧಾನಕ್ಕೆ ಅತ್ತೆಗೆ ತೊಂದರೆ ಆಗುತ್ತೆ ಅಂತ ನೋಡ್ದೇನೋ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಅಂತ ಪೂಜೆ ಫಲ ಕೊಡುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ನೋಡಿ ಭೂಮಿಕಾ, ಪೂಜೆ ಅನ್ನೋದು ಒಂದು ಒಳ್ಳೆ ಸಂಪ್ರದಾಯ. ಅದರಿಂದ ಎಲ್ಲರ ಮನಸ್ಸಿಗೂ ಖುಷಿ ಸಿಗುತ್ತೆ. ಫಲ ಕೊಡೋದು ಬಿಡೋದು ಭಗವಂತನ ಬಿಟ್ಟಿದ್ದು. ಎಲ್ರಿಗೂ ಸಂತೋಷ ಆಗುತ್ತಂದ್ರೆ ಪೂಜೆ ಯಾಕೆ ಮಾಡಬಾರ್ದು ಹೇಳಿ? ನೋಡಿ ಗೌತಮರೇ, ಪೂಜೆ ಅನ್ನೋದು ನಮ್ಮ ಭಯಕ್ಕೆ, ಆತಂಕಕ್ಕೆ, ಕಾಟಾಚಾರಕ್ಕೆ ಮಾಡೋ ಕೆಲಸ ಆಗಬಾರ್ದು. ಹೌದು, ಅದನ್ನ ಯಾರೇ ಮಾಡಿದ್ರು ಖುಷಿಯಿಂದ ಮಾಡಬೇಕು. ಅಫ್ಕೋರ್ಸ್. ಅದನ್ನ ಫೋರ್ಸ್ ಮಾಡಿ ಮಾಡಬಾರ್ದು, ರೈಟ್? ಕರೆಕ್ಟ್. ಈಗ ಅತ್ತೆಗೆ ಪೂಜೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಅಂತಾನೆ ಗೊತ್ತಾಗುತ್ತೆ. ನಾವೇ ಕೈ ಹಿಡಿದು ಎಲ್ಲಾನು ಮಾಡಿಸ್ಬೇಕಾಗುತ್ತೆ. ಅದು ಅವ್ರಿಗೆ ಹಿಂಸೆ ಕೊಟ್ಟಂಗಾಗುತ್ತಲ್ವಾ? ಅದಕ್ಕೆ ಬೇಡ ಅಂತಿದ್ದೀನಿ ಅಷ್ಟೇ. ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಯಿತು. ಬಟ್ ಎಲ್ಲೋ ಸಬ್ಕಾನ್ಷಿಯಸಲ್ಲಿ ಅಮ್ಮನಿಗೆ ಎಲ್ಲನೂ ಗೊತ್ತಾಗ್ತಾ ಇರ್ಬೋದಲ್ವಾ? ನಮ್ಗೆ ಒಳ್ಳೇದಾಗಲಿ ಅಂತ ಅವಳ ಮನಸ್ಸು ಮಿಡಿತಾ ಇರ್ಬೋದಲ್ವಾ? ಅಮ್ಮನ ಕೈಯಿಂದ ಪೂಜೆ ಮಾಡಿಸಿದ್ರೆ ಅದು ಆ ಪ್ರಾರ್ಥನೆ ದೇವ್ರಿಗೆ ತಲುಪ್ಬೋದೋ ಏನೋ. ಒಂದ್ಸತಿ ಟ್ರೈ ಮಾಡ್ಬೋದಲ್ವಾ? ಸರಿ, ಪೂಜೆ ತಾನೆ, ಒಳ್ಳೆ ಸಮಯ ನೋಡಿ ಮಾಡ್ಸೋಣ. ಈಗ ಲೈಟ್ ಅದು, ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್. ಹಲೋ, ಇದೇನು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಮಲ್ಕೊಳ್ಳೋ ಥರ ಆ ಕಡೆ ತಿರ್ಕೊಂಡು ಮಲ್ಕೊಂಬಿಟ್ರಲ್ಲ? ಬನ್ನಿ ಈ ಕಡೆ ಮಲ್ಕೊಳ್ಳಿ, ಪರವಾಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.